ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ KL ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಅವ್ರದ್ದು ಯಾವುದೂ ಪಾತ್ರ ಇಲ್ಲ, ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ಕ್ಲೀನ್ ಚಿಟ್ ಅಂತಿಮ ವರದಿಯಲ್ಲಿ ಕೊಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಮೂಡಾದ ಮೈಸೂರಿನ ಈ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿಗೆ ಕ್ಲೀನ್ ಚೀಟನ್ನು ಲೋಕಾಯುಕ್ತ ನೀಡಿದಂಥ ಬಗ್ಗೆ ಕೇಳಿಸ್ಕೊಂಡಾಗ ಭಾಳ ಆಶ್ಚರ್ಯ ಆಯಿತು. ನಾವು ಪ್ರಾರಂಭದಲ್ಲೇ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದೆವು. ಒಂದು ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಗಳಿಗೆ ದಿನನಿತ್ಯ ಹೋಗಿ ವರದಿಯನ್ನು ಕೊಡುವಂಥ DG ಲೆವೆಲ್ ಆಫೀಸರ್ ಇರುವಂಥ ಸಂದರ್ಭದಲ್ಲಿ ಆ ಲೋಕಾಯುಕ್ತದ ACP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಆ ರೇಂಜಿನ ಅಧಿಕಾರಿಗಳು ಇದನ್ನು ಯಾವ ರೀತಿ ತನಿಖೆ ಮಾಡಬಹುದು? ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಆದರೆ ನ್ಯಾಯಸಮ್ಮತವಾದಂಥ ತನಿಖೆ ಆಗಲ್ಲ. ಅದಕ್ಕಾಗಿ ಇದನ್ನು ನೀವು ಲೋಕಾಯುಕ್ತ ಅಥವಾ ನಿಮ್ಮ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಯಾವುದೇ ಸಂದರ್ಭ ಯಾವುದೇ ಇಲಾಖೆಗೆ ಕೊಟ್ಟರೆ ಅದಕ್ಕೆ ನ್ಯಾಯಸಮ್ಮತಿಯಾದಂಥ ಒಂದು ತನಿಖೆ ಆಗಲ್ಲ. ಅದರ ಹೆಡ್ ಆಫ್ ದ ಸಿಸ್ಟಮೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಹೇಗಾಗ್ಲಿಕ್ಕೆ ಸಾಧ್ಯ ಅಂತೇಳಂತ ಹೇಳಿದ್ದೇವೆ. ನಾನಿವತ್ತು ಲೋಕಾಯುಕ್ತವನ್ನು ಈ ಸಂದರ್ಭದಲ್ಲಿ ಕ್ಲೀನ್ ಚಿಟ್ ಈಗ ಕೊಡುವಂಥದ್ದನ್ನು ಕೊಟ್ಟ ನಂತರ ಅವ್ರದ್ದು ಪ್ರಶ್ನೆ ಮಾಡಲಿಕ್ಕೆ ಹೇಳ್ತೇನೆ. ನೀವು ಕ್ಲೀನ್ ಚಿಟ್ ಕೊಡುವಂಥದ್ದು ಬಿಟ್ಟರೆ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಯಾವುದಂಥ ರಾಜ್ಯ ಸರ್ಕಾರಕ್ಕೆ ಅದರ ಅಧೀನದಲ್ಲಿ ಪಟ್ಟಂಥ ಯಾವುದೇ ಇಲಾಖೆ, ವಾಲ್ಮೀಕಿ ಹಗರಣದಲ್ಲಿ ಈ ರೀತಿಯ ಇಲಾಖೆಗಳು ನಾಗೇಂದ್ರ ಅವರನ್ನು ಕ್ಲೀನ್ ಚಿಟ್ ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿಯನ್ನು ಕ್ಲೀನ್ ಚಿಟ್ ಕೊಡ್ತಾರೆ. ಇನ್ನೂ ರಾಜ್ಯದಲ್ಲಿ ಇಷ್ಟು ಹಗರಣಗಳು ನಡೀತಾ ಇದೆ, ಈ ಎಲ್ಲ ಹಗರಣಗಳಿಗೆ ಕೂಡ ಕ್ಲೀನ್ ಚಿಟ್ ಕೊಡ್ತಾರೆ. ಅಂದರೆ ರಕ್ಷಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಈ ರಕ್ಷಿಸುವಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಾದರೂ ತಪ್ಪಿಸ್ಕೊಳ್ಬಹುದು ಅಂತೇಳುವಂಥದ್ದು ಅವರು ಭಾವಿಸ್ಬೋದು. 100ಕ್ಕೆ 100 ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಅವರು ತಪ್ಪಿಗಸ್ತರು ಅಂತೇಳುವಂಥದ್ದು ಇಡೀ ರಾಜ್ಯ ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಾವು ಕಾಣಲಿಕ್ಕಿದ್ದೇವೆ. ಅವರು ಕುರ್ಚಿಯನ್ನು ಬಿಡಬೇಕಾದಂಥ ಪರಿಸ್ಥಿತಿಗಳು ಬಂದೇ ಬರ್ತವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.